ಅತ್ತಿಗೆಯ ಕೈಗೊಂಬೆಯಾಗಿ ಮರೆತೆಯ ನನ್ನ. ತಂಗಿ ಅತ್ತಿಗೆಯು ನಿನ್ನ ತವರಿನ ಬೆಳಕಮ್ಮ, ಈ ಅಣ್ಣನ ಪ್ರೀತಿಲಿ ಸಂಶಯವೂ ಬ್ಯಾಡಮ್ಮ. ನನ್ನೆರಡು ಕಣ್ಣು ನೀನೆ ಎನ್ನುತ್ತಿದ್ದೆ ನನ್ನಣ್ಣ, ಅತ್ತಿಗೆಯ ಕೈಗೊಂಬೆಯಾಗಿ ಮರೆತೆಯ ನನ್ನ. ತಂಗಿ ಅತ್ತಿಗೆಯು ನಿನ್ನ ತವರಿನ ಬೆಳಕಮ್ಮ, ಈ ಅಣ್ಣನ ಪ್ರೀತಿಲಿ ಸಂಶಯವೂ ಬ್ಯಾಡಮ್ಮ. ಹಸುಗೂಸಲಿ ಅಪ್ಪ ಅಮ್ಮ ಸುನೀಗಿದಾಗ, ಅಪ್ಪಿ ಮುದ್ದಾಡಿ ನೀನು ಸಾಕಿದೆ ಮಡಿಲಾಗ. ಹಸುಗೂಸಲಿ ಅಪ್ಪ ಅಮ್ಮ ಸುನೀಗಿದಾಗ, ಅಪ್ಪಿ ಮುದ್ದಾಡಿ ನೀನು ಸಾಕಿದೆ ಮಡಿಲಾಗ. ಎಲ್ಲೋಯ್ತು ಅಣ್ಣ ಆ ಪ್ರೀತಿಗ, ಎಲ್ಲೋಯ್ತು ಅಣ್ಣ ಆ ಪ್ರೀತಿಗ. ಅತ್ತಿಗೆ ಜೊತೆ ಸೇರಿ ನೀ ಕಾಣುವೆ ನನ್ನ ಪರರಾಂಗ. ಹಾಲುಗಲ್ಲದ ಹಸುಳೇನಿ ಅವ್ವ ಸತ್ತಾಗ, ಬೆಳೆಸಿದೆ ನಾ ನಿನ್ನ ತಂಗಿ ನನ್ನ ಒಡಲಾಗ. ಹಾಲುಗಲ್ಲದ ಹಸುಳೇನಿ ಅವ್ವ ಸತ್ತಾಗ, ಬೆಳೆಸಿದೆ ನಾ ನಿನ್ನ ತಂಗಿ ನನ್ನ ಒಡಲಾಗ. ನೆಲೆಸಿರುವೆ ತಂಗಿ ಈ ಅಣ್ಣನ ಎದೆಯಾಗ, ನೆಲೆಸಿರುವೆ ತಂಗಿ ಈ ಅಣ್ಣನ ಎದೆಯಾಗ. ಗಂಗ ಮರೆಯಲಿ ನಿನ್ನ ಒಂದೇ ಬಳ್ಳಿ ಹೂಗಳು ನಾವು. ನನ್ನೆರಡು ಕಣ್ಣು ನೀನೆ ಎನ್ನುತ್ತಿದ್ದೆ ನನ್ನಣ್ಣ, ಅತ್ತಿಗೆಯ ಕೈಗೊಂಬೆಯಾಗಿ ಮರೆತೆಯ ನನ್ನ. ತಂಗಿ ಅತ್ತಿಗೆಯು ನಿನ್ನ ತವರಿನ ಬೆಳಕಮ್ಮ, ಈ ಅಣ್ಣನ ಪ್ರೀತಿಲಿ ಸಂಶಯವೂ ಬ್ಯಾಡಮ್ಮ. ಜನುಮದ ಪಾಪ ಪರದೇಶಿ ನಾನಾದೆ, ಬೆಳಗು ಬಿಡುವಿಲ್ಲ ಹಿಂಸೆಗೆ ಕೊನೆಯಿಲ್ಲ. ಯಾವ ಜನುಮದ ಪಾಪ ಪರದೇಶಿ ನಾನಾದೆ, ಬೆಳಗು ಬಿಡುವಿಲ್ಲ ಹಿಂಸೆಗೆ ಕೊನೆಯಿಲ್ಲ. ಅತ್ತೆ ಆಡುವ ಮಾತು ನೆತ್ತಿಗಾದಾಗ, ಅತ್ತೆ ಆಡುವ ಮಾತು ನೆತ್ತಿಗಾದಾಗ, ಗಡ್ಡದೆಪ್ಪೋನ ನಡತೆ ಕಹಿಬೇವಿನಾಂಗ. ತಂಗಿ ಹೆಣ್ಣಿನ ಜನುಮ ಕುದಿವ ಸುಣದಾಂಗ, ನೋವೇನೆ ಬಂದರು ಇರು ಗಂಡನ ಜೊತೆಯಾಗ. ತಂಗಿ ಹೆಣ್ಣಿನ ಜನುಮ ಕುದಿವ ಸುಣದಾಂಗ, ನೋವೇನೆ ಬಂದರು ಇರು ಗಂಡನ ಜೊತೆಯಾಗ. ಹೆಣ್ಣಿಗೆ ತವರು ಸ್ಥಿರವಲ್ಲ ತಂಗಿ, ಹೆಣ್ಣಿಗೆ ತವರು ಸ್ಥಿರವಲ್ಲ ತಂಗಿ. ಅತ್ತೆಯ ಮನೆಯಲ್ಲಿ ಮುತ್ತಿನಂತೆ ನೀ ಬಾಳವ್ವ. ನನ್ನೆರಡು ಕಣ್ಣು ನೀನೆ ಎನ್ನುತ್ತಿದ್ದೆ ನನ್ನಣ್ಣ, ಅತ್ತಿಗೆಯ ಕೈಗೊಂಬೆಯಾಗಿ ಮರೆತೆಯ ನನ್ನ. ತಂಗಿ ಅತ್ತಿಗೆಯು ನಿನ್ನ ತವರಿನ ಬೆಳಕಮ್ಮ,
ಈ ಅಣ್ಣನ ಪ್ರೀತಿಲಿ ಸಂಶಯವೂ ಬ್ಯಾಡಮ್ಮ, ಈ ಅಣ್ಣನ ಪ್ರೀತಿಲಿ ಸಂಶಯವೂ ಬ್ಯಾಡಮ್ಮ. ಕೇರಳ ಭಗವತಿ ಜ್ಯೋತಿಷ್ಯ ಕೇಂದ್ರ. ಏನೇ ಸಮಸ್ಯೆ ಇದ್ದರೂ 3 ಗಂಟೆಯಲ್ಲಿ ಶಾಶ್ವತ ಪರಿಹಾರ. ನನ್ನ ಹೆಸರು ಸೌಜನ್ಯ. ನಾನು ತುಂಬ ಕಷ್ಟಪಟ್ಟು ಓದಿ ಮತ್ತೆ ಒಂದೊಳ್ಳೆ ಕೆಲಸಕ್ಕೂ ಸೇರಿಕೊಂಡೆ. ನಾನು ಇಷ್ಟಪಟ್ಟೆ ಅನ್ನೋ ಒಂದೇ ಕಾರಣಕ್ಕೆ ನಮ್ಮ ಅಪ್ಪ ಅಮ್ಮ ನಮ್ಮ ಮಾವನ ಮಗನ ಜೊತೆ ನನ್ನ ಮದುವೆ ಕೂಡ ಮಾಡಿದ್ರು. ಜೀವನ ಏನೋ ಚೆನ್ನಾಗಿತ್ತು, ನಾವಿಬ್ರು ಚೆನ್ನಾಗೇ ಇದ್ವಿ. ಏನಂತ ಗೊತ್ತಿಲ್ಲ, ಇತ್ತೀಚೆಗೆ ನಮ್ಮ ಮಾವ ನನ್ನ ಜೊತೆ ಮಾತಾಡೋದೇ ಬಿಟ್ಬಿಟ್ರು. ಎಷ್ಟು ಸರಿ ಮಾತಾಡ್ಸಿದ್ರು ಅವ್ನು ಮಾತಾಡ್ತಾ ಇರ್ಲಿಲ್ಲ. ಕೊನೆಗೆ ಹೋಗ್ಲಿ ಬಿಡು ಅಂತ ನಾನೇ ಮಾತಾಡಿಸ್ಕೊಂಡಿದ್ದೆ. ಕೊನೆಗೊಂದಿನ ಮನೆಗೆ ಬರೋದು ಬಿಟ್ಬಿಟ್ಟ. ಎಲ್ಲೋ ಹೋದ ಅಂತ ಗೊತ್ತಿಲ್ಲದೇನೆ ನಾನು ಅವ್ರ ಮನೆಗೆಲ್ಲ ಹೋಗಿ ಹುಡ್ಕೊಂಡು ಹೋದೆ. ಲಾಸ್ಟಿಗೆ ಮನೇಲಿದ್ರು ನಾನಿಲ್ಲ, ನೀನು ಯಾರೋ ನನಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟ. ಏನು ಮಾಡೋದು ಅಂತ ಗೊತ್ತಾಗ್ದೇನೆ ಮತ್ತೆ ನಾನು ನಮ್ಮ ಮನೆಗೆ ವಾಪಸ್ ಬಂದೆ. ಆವಾಗ ನನ್ನ ಫ್ರೆಂಡ್ ಒಬ್ಳು ಬಂದ್ಲು, ಏನಾಗಿದೆ ನಿನಗೆ, ಯಾಕೆ ಈ ಥರ ಡಲ್ಲ ಕೂತಿದ್ಯಾ, ಕೆಲ್ಸಕ್ಕೂ ಹೋಗ್ತಾ ಇಲ್ಲ, ಏನಕ್ಕೆ ಈ ಥರ ಮಾಡ್ತಾ ಇದೀಯಾ ಅಂತ ನನ್ನ ಸಮಸ್ಯೆಗಳನ್ನೆಲ್ಲ ಕೇಳಿ ಅವಾಗಳೊಂದು ನನಗೊಂದು ಪರಿಹಾರ ಇದೆ, ನಾನು ನಿನ್ಗೆ ಹೇಳ್ತೀನಿ, ನೀನು ಅದನ್ನ ಮಾಡ್ತೀಯಾ ಅಂತ ಹೇಳಿದ್ಲು. ಸರಿ ಕಣೆ ಆಯಿತು, ಏನು ಹೇಳು, ಒಟ್ಟಿನಲ್ಲಿ ನಾನು ನನ್ನ ಗಂಡ ಚೆನ್ನಾಗಿರ್ಬೇಕು ಅಂತ ಕೇಳಿದೆ. ಕೊಳ್ಳೇಗಾಲ ವಶೀಕರಣ ಮಾಂತ್ರಿಕರ ಸನ್ನಿಧಿಗೆ ಕರ್ಕೊಂಡು ಹೋದ್ಲು. ನಾನು ನನ್ನ ಕಷ್ಟ ಎಲ್ಲನೂ ಆ ಪಂಡಿತರ ಹತ್ರ ಹೇಳ್ಕೊಂಡೆ. ಅವ್ರು ಹೇಳಿದ್ರು, ಒಂದು ಪೂಜೆ ಮಾಡಿಸ್ಬೇಕಮ್ಮ, ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದ್ರು. ನನ್ನ ಸಮಸ್ಯೆಗಳನ್ನೆಲ್ಲ ಕೇಳಿ ಪಂಡಿತರು ಹೇಳಿದ್ರು, ನಿಮ್ಮ ಗಂಡನಿಗೆ ಯಾವುದೋ ಒಂದು ಹೆಣ್ಣಿನ ಆಕರ್ಷಣೆ ಆಗಿದೆ, ಅದಕ್ಕೋಸ್ಕರ ಒಂದು ವಶೀಕರಣ ಪೂಜೆ ಮಾಡಬೇಕು ಅಂತ ಹೇಳಿದ್ರು. ಅದು ವಶೀಕರಣ ಪೂಜೆ, ಅದಕ್ಕೆ ಸ್ವಲ್ಪ ದುಡ್ಡು ಖರ್ಚಾಗುತ್ತೆ ಅಂತಾನೂ ಕೂಡ ಹೇಳಿದ್ರು. ಮೊದಲು ಒಂದು ಪೂಜೆ ಇಟ್ಕೊಳ್ಳೋಣ, ಅವಾಗ ನಿಮ್ ಗಂಡ ನಿನಗೆ ಸಿಗ್ತಾನೆ ಅಂತ ಹೇಳಿದ್ರು. ಆ ಪೂಜೆನೂ ಮಾಡಿದ್ವಿ. ಈ ವಶೀಕರಣ ಪೂಜೆ ಮಾಡಿದಾಗಿಂದ ನನ್ನ ಗಂಡ ಸ್ವಲ್ಪನೇ ನನ್ನ ಹತ್ರ ಚೆನ್ನಾಗೂ ಮಾತಾಡ್ತಾ ಇದ್ದಾರೆ, ಈಗ ಮನೆಗೂ ಬರ್ತಾ ಇದ್ದಾರೆ, ನನ್ನನ್ನ ತುಂಬಾ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಪುರುಷ ವಶೀಕರಣ ಮಾಡಿಕೊಡುತ್ತಾರೆ. ನಿಮ್ಮ ಸಮಸ್ಯೆ ಏನೇ ಇರಲಿ, ಎಷ್ಟೇ ಇದ್ದರೂ ಪರಿಹಾರ 3 ಗಂಟೆಯಲ್ಲಿ ಮಾಡುತ್ತಾರೆ. ಇವರ ಬಳಿ ಎಷ್ಟು ಜನ ಸಮಸ್ಯೆ ಇದ್ದವರು ಪರಿಹಾರ ಮಾಡಿಕೊಂಡಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9740495989.